ಈಗ ವಿಷ್ಣು ಸಹಸ್ರನಾಮ ಓದಿದ ನಂತರ ಮಂತ್ರಗಳನ್ನ ನಾವು ಹೇಳಿದ ನಂತರ ನಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ವೈಬ್ಸ್ ಬರೋದಾಗ್ಲಿ ಅಥವಾ ನಮ್ಮ ಲೈಫ್ ಬದಲಾಗೋದಾಗ್ಲಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ? ಖಂಡಿತ ಆಗಿದೆ. ನಾನು ಒಬ್ರು ಹೇಳಿದ್ದನ್ನ ಕೇಳಿದ್ದೆ, ವಿಷ್ಣು ಸಹಸ್ರನಾಮ ನೀನು ಹೇಳ್ಕೊ ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂತ. ಅವ್ರಿಗೆ ಅವ್ರು ದಿನ ಕೇಳಿ 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 ಅವರು ಒಂದು ಸೈಟ್ ತೊಗೊಂಡು ಮನೆ ಕಟ್ಕೊಂಡ್ರು. ನನಗೆ ನನ್ನ ಫ್ರೆಂಡ್ ಹೇಳ್ದ, ಅಂದರೆ ಅವನೊಂಥರ ಚಾಲೆಂಜ್ ಥರನೇ ಮಾಡ್ದ ನನಗೆ. ಅವನು ತುಂಬ ಚೆನ್ನಾಗಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದ. ನೀನು ಕಲಿಯೋಕ್ಕಾಗಲ್ಲ ಬಿಡೆ ಅಂದೆ. ಯಾರಿಗೆ ಹೇಳ್ತಿದ್ದೆ ಕಲಿಯೋಕ್ಕಾಗಲ್ಲ ಅಂತ? ನಾನು ಕಲಿತು ತೋರಿಸ್ತೀನಿ ನೋಡು ಅಂದ್ಬಿಟ್ಟು ದಿನ ಅದೊಂದು ಆ್ಯಪ್ ಇದೆಯಲ್ಲ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ವಿಷ್ಣು ಸಹಸ್ರನಾಮದ್ದು ಬುಕ್ ಇಟ್ಕೊಂಡು ಅದು ಪಾಸ್ ಮಾಡಿ ಮಾಡಿ ಆ ಒಂದೊಂದು ಲೈನೂ ನಾನು ಹೇಳ್ಕೊಂಡು ಕಲ್ತ್ಕೊಂಡೆ. ಸೊ ಅಲ್ಲಿಂದ ಆಚೆಗೆ ನನಗೆ ಕಂಟಿನ್ಯೂಸ್ ಆಗಿ ಕೆಲಸ ಕಂಟಿನ್ಯೂಸ್ ಆಗಿ ಇರ್ತಾಯಿತ್ತು. ಈಗ ನೀವಾಗಲೇ ರಿಚುವಲ್ ಅಂದ್ರಲ್ಲ, ನಾನು ತುಂಬ ಶಿವನ ನಂಬ್ತೀನಿ. ಸೊ ತಿರುವಣ್ಣಾಮಲೆಗೆ ಹೋಗ್ತಿದ್ದೆ ನಾನು. ಈ ಕೋವಿಡ್ ಬರೋಕ್ಕೂ ಮುಂಚೆ 2-3 ಇಯರ್ಸಿಂದ ಪ್ರತಿ ಹುಣ್ಣಿಮೆಗೆ ನಾನು ಅಲ್ಲಿ ಹೋಗಿ ಗಿರಿವಲಂ ಮಾಡ್ತಾಯಿದ್ದೆ. ಗಿರಿವಲಂ ಅಂದರೆ ಬರಿಗಾಲಲ್ಲಿ 14-15 ಕಿಲೋಮೀಟ್ರ್ ನಡಿಬೇಕು. ಅಲ್ಲಿ ರಾತ್ರಿ ಹೊತ್ತೆ ತಂಪಾಗಿರುತ್ತೆ ಅಂತ ಎಲ್ಲ ರಾತ್ರಿ ಹೊತ್ತೆ ನಡೀತಾರೆ. ನಾನು ಆ ಥರ 2 ವರ್ಷದಿಂದ 3 ವರ್ಷ ನಡೆದಿದ್ದೀನಿ.